ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಾಕಷ್ಟು ಜನರಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನೀವು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಲೇಟೆಸ್ಟ್ ಸ್ಕೀಮ್ಸ್ ಆಗಿರ್ಬೋದು, ಯಾವ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನನ್ನ ಚಾನಲ್ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನ ತಿಳಿಸ್ತಾನೆ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಇದುವರೆಗೂ ಎಷ್ಟು ಹಣ ಬಂದಿದೆ ಏನು ಅಂತ. ಯಾಕಂದರೆ ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿದೆ. ಇದು ಎಷ್ಟನೇ ಕಂತಿನ ಹಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಹಾಗೆ ಕೆಲವೊಬ್ಬರಿಗೆ ಇನ್ನು 25ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಇದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ, ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಇದುವರೆಗೂ 25ನೇ ಕಂತಿನ ಹಣವರೆಗೂ ಜಮೆ ಆಗಿದೆ. 26ನೇ ಕಂತಿನ ಹಣ ಯಾವುದೇ ರೀತಿ ಜಮೆ ಆಗಿಲ್ಲ. ನೀವು ಬೇರೆ ವೀಡಿಯೋಸ್ ನೋಡಿದ್ರು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ವೀಡಿಯೋ ಮಾಡ್ತಾ ಇದ್ದಾರೆ, ಇವತ್ತು ಇಷ್ಟು ಜಿಲ್ಲೆಗೆ ಜಮೆ ಆಗ್ತಾ ಇದೆ, ನಾಳೆ ಇಷ್ಟು ಜಿಲ್ಲೆಗೆ ಜಮೆ ಆಗ್ತಿದೆ 26ನೇ ಕಂತಿನ ಹಣ ಅಂತ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗಿದೆ 26ನೇ ಕಂತಿನ ಹಣ. ಬಟ್ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ DBT ಮುಖಾಂತರ ಹಣ ಹಾಕಿಲ್ಲ. ಇದುವರೆಗೂ 25ನೇ ಕಂತಿನ ಹಣ ಮಾತ್ರ ಬಂದಿರೋದು. ಈಗ ರೀಸೆಂಟಾಗಿ ಈಗ ಒಂದು 2 ದಿವಸದಿಂದ ಹಣ ಜಮೆ ಆಗ್ತಿರೋದು ಯಾವುದು ಅಂತ ನೀವು ಕೇಳೋದಾದರೆ ಅದು 25ನೇ ಕಂತಿನ 3ನೇ ಹಂತದ ಹಣ. ಯಾಕಂದರೆ ಇನ್ನೂ ತುಂಬ ಜನರಿಗೆ ಬರಬೇಕಾಗಿತ್ತು. ಒಂದು 80% ಬಂದಿತ್ತು, ಇನ್ನೊಂದು 20% ಮಹಿಳೆಯರಿಗೆ ಬಂದಿರಲಿಲ್ಲ. ಅವರಿಗೆ 3ನೇ ಹಂತದಲ್ಲಿ ಹಣನ ರಿಲೀಸ್ ಮಾಡಿದ್ದಾರೆ 25ನೇ ಕಂತಿನ ಹಣ. ಸೊ ಅಂಥವರಿಗೆ ಹಣ ಕ್ರೆಡಿಟ್ ಆಗಿರೋಂಥದ್ದು. ಸೊ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ, ಇದೆಷ್ಟನೇ ಕಂತಿನ ಹಣ ಏನು ಅಂದ್ಬಿಟ್ಟು. ಸೊ ತಲೆ ಕೆಡಿಸ್ಕೋಬೇಡಿ, ಇದು 25ನೇ ಕಂತಿನ ಹಣ, 3ನೇ ಹಂತದ ಹಣ ರಿಲೀಸ್ ಆಗಿರೋದ್ರಿಂದ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆಲ್ಲ ಹಣ ಜಮೆ ಆಗಿದೆ. ನೀವು ಹೇಗೆ ಚೆಕ್ ಮಾಡ್ಕೋಬೋದು ನಮಗೆ ಎಷ್ಟು ಕಂತಿನ ಬಂದಿದೆ ಏನು ಅನ್ನೋದನ್ನು ನೋಡಬೇಕಂದ್ರೆ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಅನ್ನೋ ಒಂದು ಆ್ಯಪ್ ಇದೆ. ಸೊ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಿಮಗೆ OTP ಬರುತ್ತೆ. ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ಗೆ OTP ನಂಬರ್ನ ಹಾಕಿ ಲಾಗಿನ್ ಮಾಡಬೇಕು. ಅಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಗೃಹಲಕ್ಷ್ಮಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಬರುತ್ತೆ ನಿಮಗೆ ನಿಮ್ಮ ಖಾತೆಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಬಂದಿಲ್ಲ, ಯಾವಾಗ ಬಂದಿದೆ, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಅದರಲ್ಲಿ ಆ್ಯಪಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಎಷ್ಟು ಬಂದಿದೆ, ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಬೇಕಂದ್ರೆ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನಿಮ್ಮ ಅಕೌಂಟಿಗೆ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅಂತ. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತಂದರೆ ಒಂದ್ಸತಿ ಚೆಕ್ ಮಾಡಿ ನಿಮ್ದು KYC ಆಗಿದೆಯಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ದೀರಾ, ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿದ್ದೀರಾ ಏನು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೆಸರು ಕರೆಕ್ಟಾಗಿದೆ ಅಂತ. ಕೆಲವೊಬ್ರು ಬ್ಯಾಂಕ್ ಅಕೌಂಟಲ್ಲೇ ಬೇರೆ ಹೆಸರಿರುತ್ತೆ, ರೇಷನ್ ಕಾರ್ಡಲ್ಲೇ ಬೇರೆ ಹೆಸರಿರುತ್ತೆ, ಆಧಾರ್ ಕಾರ್ಡಲ್ಲೇ ಬೇರೆ ಹೆಸರಿರುತ್ತೆ. ಸೊ ಈ ಥರ ಮಿಸ್ ಮ್ಯಾಚ್ ಆದ್ರೂ ಕೂಡ DBT ಮುಖಾಂತರ ಹಣ ಜಮೆ ಆಗೋದಿಲ್ಲ. ಸೊ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಎಲ್ಲ ಕರೆಕ್ಟ್ ಇದೆ, ನಮ್ಮದು ರೇಷನ್ ಕಾರ್ಡು ಕೂಡ ಆ್ಯಕ್ಟಿವ್ ಆಗಿದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ, ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ, ರೇಷನ್ ಕಾರ್ಡ್ ಲಿಂಕ್ ಆಗಿದೆ, ಎಲ್ಲ ಸರಿ ಇದೆ ಅಂದರೂ ಬರ್ತಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿ. ಈ ಥರ ನಮ್ಮದು ನಾವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ವಿ, ಇಷ್ಟು ದಿವಸದಿಂದ ಬರ್ತಾ ಇಲ್ಲ ನಮಗೆ, ಏನಕ್ಕೆ ಏನು ಅಂತ ಹೋಗಿ ಕೇಳಿದ್ರೆ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ. ನಿಮ್ಮದು ತೊಂದರೆ ಇದೆಯಾ ಅಥವಾ ನಿಮಗೆ ಗೌರ್ಮೆಂಟ್ ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನೀವು ಬರ್ತಿಲ್ಲ ಅಂದ್ಕೊಂಡ್ರೆ ಅದು ಬರೋದಿಲ್ಲ. ನೀವು ಹೋಗಿ ಚೆಕ್ ಮಾಡಬೇಕು. ಒಂದ್ಸತಿ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸಿ, KYC ಆಗಿದೆಯಾ ಏನು ಅಂತೆಲ್ಲ ಹೋಗಿ ಚೆಕ್ ಮಾಡಿ, ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ, ಇದೆಲ್ಲದೂ ಕೂಡ ಮಾಡಿ. ಎಲ್ಲದೂ ಸರಿ ಇದೆ ಅಂದರೂ ಬರ್ತೀರಾ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸೋದನ್ನ ಮರಿಬೇಡಿ.
ಬಟ್ ಇವಾಗ ಹೊಸದಾಗಿ ಅಪ್ಡೇಟ್ ಬರ್ತಿರೋ ಹಾಗೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ ಎಲ್ಲ ಅದ್ರ ಬಗ್ಗೆನೇ ಮಾತುಕತೆ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನು ಅದ್ರ ಬಗ್ಗೆ ಅಂದರೆ ಇವಾಗ ಜೀವಿತ ಪ್ರಮಾಣ ಪತ್ರನೂ ಕೊಡಬೇಕಾ ಏನು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂದರೆ ಅದ್ರ ಬಗ್ಗೆ ಆರ್ಡರ್ ಏನು ಪಾಸ್ ಆಗಿಲ್ಲ. ಬಟ್ ಹೇಳ್ತಿದ್ದಾರೆ ಈ ಥರ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅನ್ನೋ ಒಂದು ಆಪ್ಷನ್ನ ನಾವು ಜಾರಿಗೆ ತರೋಣ ಅಂತ. ಬಟ್ ಅದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಕೊಡಬೇಕಾ ಏನು ಅಥವಾ ಆಪ್ಷನ್ನ ಏನು ಬೇರೆ ಚೇಂಜ್ ಥರ ಮಾಡಿದಾರ, ಅದ್ರ ಬದಲು ಬೇರೆ ಕೊಡೋ ಹಾಗೆ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಹಂಗೆ 26ನೇ ಕಂತಿನ ಹಣ ಕೂಡ ಈಗಲೇ ರಿಲೀಸ್ ಮಾಡ್ತಾರೆ ಅಥವಾ ಜೀವಿತ ಪ್ರಮಾಣ ಪತ್ರ ಎಲ್ಲ ಕೊಡಬೇಕು ಅಂತ ಹೇಳಿ ಅದು ಕೊಟ್ಟಾದಮೇಲೆ ಹಣ ರಿಲೀಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಒಟ್ಟಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತೂ 200% ಹಣ ರಿಲೀಸ್ ಮಾಡಿದ್ದಾರೆ. 25-26 ಒಟ್ಟಿಗೆ ಹಾಕಿದ್ರು. ಬಟ್ ಇವರು 25ನೇ ಕಂತಿನ ಹಣ ಒಂದು ಹಾಕಿ 26ನೇ ಕಂತಿನ ಹಣ ಬಾಕಿ ಉಳಿಸ್ಕೊಂಡಿದ್ರು. ಇದೆಲ್ಲ ಆದಮೇಲೆ ಮತ್ತೆ ಹಾಕ್ತೀವಿ ಅಂತ. ಬಟ್ ಇದು ಜೀವಿತ ಪ್ರಮಾಣ ಪತ್ರ ಅಂತೆಲ್ಲ ಬಂದಿದ್ದರಿಂದ ಇವಾಗ ಯಾವ ರೀತಿ ಇದನ್ನು ನೆಕ್ಸ್ಟ್ ಚೇಂಜಸ್ನ ಮಾಡ್ತಾರೋ ಅಥವಾ ಹಣ ಜಮೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಖಂಡಿತ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ತಿಳಿಸ್ತೀನಿ. ಫಸ್ಟ್ ಹಣ ರಿಲೀಸ್ ಮಾಡಿಬಿಡ್ತಾರಾ ಅಥವಾ ಫಸ್ಟ್ ಜೀವಿತ ಪ್ರಮಾಣ ಪತ್ರ ಯಾರ್ಯಾರು ಕೊಡ್ತೀರೋ ಅವ್ರಿಗೆ ಮಾತ್ರ ಹಣ ಹಾಕ್ತೀವಿ ಅಂತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ನಿಮಗೆ ನೆಕ್ಸ್ಟ್ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಎಲ್ಲಿ ಮಾಡಿಸ್ಬೇಕು ಜೀವಿತ ಪ್ರಮಾಣ ಪತ್ರ, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅನ್ನೋದ್ರ ಬಗ್ಗೆ. ಖಂಡಿತ ನಾನು ಇವಾಗೇನಾದ್ರು ಅದು ಕೊಡಲೇಬೇಕು ಅಂತ ಅನೌನ್ಸ್ ಆದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು, ಅದು ಜೀವಿತ ಪ್ರಮಾಣ ಪತ್ರ ಎಲ್ಲೋಗಿ ಕೊಡಬೇಕು ಎಲ್ಲ ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ. ಅದು ಕನ್ಫರ್ಮ್ ಆಗಲಿ ಅವ್ರು ಮಾಡಬೇಕು ಅಂತ ಹೇಳ್ತಾರಾ ಅಥವಾ ಬೇರೆ ಏನಾರು ಆಪ್ಷನ್ನ ಅವರು ಮಾಡ್ತಾರ ಅನ್ನೋದ್ರ ಬಗ್ಗೆ ಆರ್ಡ್ರ್ ಪಾಸ್ ಆದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ ನಿಮ್ಗೆ 25ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ, ನೀವು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.